ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಈ ಒಂದು ವಿಡಿಯೋ ಮಾತ್ರ. ಯಾಕಂದರೆ ಅವರಿಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿರ್ತಾರೆ. ಅದಕ್ಕೋಸ್ಕರ ನಾನು ಅವರ ಮಾಹಿತಿನ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈಕೆ ಹೆಸರು ಬಂದುಬಿಟ್ಟು ದೀಪಿಕಾ ಬಿದರ್ ಅಂತಹ. ಇವರು ಬಂದುಬಿಟ್ಟು ದೇಶ್ಮುಖ್ ಮನೆತನದಿಂದ ಬಂದಿರತಕ್ಕಂಥ ಒಬ್ಬ ಮಹಿಳೆ. ಅಪ್ಪಟ ಕನ್ನಡ ಮತ್ತು ಹಿಂದೂ ಧರ್ಮದಲ್ಲಿ ಬೆಳೆದು ಬಂದಿರತಕ್ಕಂಥ ಈಕೆಯ ಪ್ರೊಫೈಲ್ ನನಗೆ ನಾರಾಯಣ ಭಟ್ ಶಾಸ್ತ್ರಿ ಅವರು, ಈ ಒಂದು ಬ್ರೋಕರ್ ಅವರು ನಮಗೆ ಮಾಹಿತಿನ ಕಳಿಸಿದ್ದಾರೆ. ಈ ಒಂದು ಹೆಣ್ಣಿಂದು ಸ್ವತಃ ಅವರೇ, ಸರ್ ನನಗೆ ಈ ರೀತಿಯ ಮಾಹಿತಿಗಳನ್ನು ಕಳಿಸ್ಕೊಡಿ ಅವ್ರಿಗೆ, ಹಾಗಾಗಿ ಒಳ್ಳೆಯ ಗಂಡನ ಹುಡುಕಾಡಿ ಕೊಡ್ತಾರೆ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ನನಗೆ ಕಳಿಸಿದ್ರು. ನಾನು ಇವರ ಡೀಟೇಲ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ದೀಪಿಕಾ ವಯಸ್ಸು 27 ವರ್ಷ, ಊರು ಬಂದ್ಬಿಟ್ಟು ಬಿದರ್. ಸೊ ನಮ್ಮ ಕರ್ನಾಟಕದ ಒಂದು ಕಡೆಯಾಗಿರ್ತಕ್ಕಂಥ ಊರು ಎಂಡ್ ಆಗೋದು ಬಿದರ್, ಅಲ್ಲಿಂದ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ. ರಾಶಿಯಲ್ಲಿ ಕುಂಭರಾಶಿ, ನಕ್ಷತ್ರದಲ್ಲಿ ಧನಿಷ್ಠ ನಕ್ಷತ್ರ ಹೊಂದಿರತಕ್ಕಂಥದ್ದು ಇವರು. ಪಶು ಆರೋಗ್ಯ ಉತ್ಪಾದಕರ ಒಂದು ಕೇಂದ್ರದಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಭಾವ ಬಂದರೆ ಡಿಸಪ್ಲೈನ್, ಹಾರ್ಡ್ ವರ್ಕಿಂಗ್ ಮತ್ತು ಶಾಂತ ಸ್ವಭಾವದ ಒಂದು ಹುಡುಗಿಯಾಗಿರ್ತಕ್ಕಂಥ ದೀಪಿಕಾ ಅವರಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಅದು ಹೆಂಗಿರಬೇಕು ಅಂತ ಮುಂದೆ ಹೇಳ್ತೇನೆ ನೋಡಿ. ಈಕೆಯ ಕುಟುಂಬದಲ್ಲಿ ತಂದೆಯವರು ಪಶುಪಾಲನಾ ವರ್ಕರ್ ಕೆಲಸ, ತಾಯಿಯವರು ಗೃಹಿಣಿ, ತಮ್ಮನವರು ಕೃಷಿ ನೋಡಿಕೊಳ್ತಾ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಮನೆಯ ಕೆಲಸ ಒಂದು ಕೃಷಿ ಪಶುಪಾಲನಾ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಇವರು ಆಗಿರೋದ್ರಿಂದ ಅಪ್ಪಟ ಒಂದು ರೈತಗಾರಿಕೆ ಕುಟುಂಬದಲ್ಲಿ ಹುಟ್ಟಿ ಬಂದಿರತಕ್ಕಂಥ ದೀಪ ಅವ್ರಿಗೂ ಕೂಡ ಅದೇ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಅಂದರೆ ಯಾವ ರೀತಿ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವಾ. ಸೊ ಒಂದನೇ ಪಾಯಿಂಟು, ರೈತ ಮನಸ್ಸಿನ ಹುಡುಗ, ಶ್ರಮದಿಂದ ಗೌರವಿಸುವಂತಹ ದುಡಿಮೆ ಇರತಕ್ಕಂಥ ಹುಡುಗ ಆಗಿರಬೇಕಂತೆ. ರೈತ ಮನಸ್ಸಿನ ಹುಡುಗ ಅಂತಂದರೆ ರೈತಗಾರಿಕೆಯ ಬಗ್ಗೆ ಗೊತ್ತಿರಬೇಕು, ಅದರ ಬಗ್ಗೆ ಮನಸ್ಸು ಇರಬೇಕು. ಏನಾದರೂ ಕೆಲಸ ಅಂತ ಹೇಳಿದ್ರು ಕೂಡ ಮಾಡಬೇಕು. ಆ ಒಂದು ದೃಶ್ಯದಿಂದ ರೈತ ಮನಸ್ಸಿನ ಒಬ್ಬ ಹುಡುಗ ಆಗಿದ್ದು, ಶ್ರಮವನ್ನು ಗೌರವಿಸುವಂತಹ, ದುಡಿಮೆ ಕಡಿಮೆ ಇದ್ದರೂ ಕೂಡ ಜೀವನ ಇಷ್ಟಪಡುವಂಥ ಒಬ್ಬ ಹುಡುಗ ಆಗಿರಬೇಕು. ಹೆಂಡತಿಗೆ ಜೊತೆಗೆ ಹೊಲದ ಮಧ್ಯೆ ಸಹ ನೆಮ್ಮದಿ ಕೊಡುವಂಥ ಒಬ್ಬ ಸ್ವಹೃದಯಿ ಹುಡುಗ ಆಗಿರಬೇಕಂತೆ. ಅಂದರೆ ಕೆಲಸ ಅಂದರೆ ಪರ್ಟಿಕ್ಯುಲರಾಗಿ ಅದು ಒಂದಕ್ಕೆ ಸೀಮಿತ ಆಗಿರೋದೆ. ಈ ಕಡೆ ಹೆಂಡತಿಗೂ ಕೂಡ ಇವ್ರಿಗೂ ಕೂಡ ಕೆಲಸವನ್ನು ಕೊಡುವಷ್ಟು ಒಂದು ನಿಮ್ಮ ಹತ್ರ ಗುಣ ಇರಬೇಕು ಅಂತ ಹೇಳಿದ್ದಾರೆ. ಸೊ ಜಗಳಕ್ಕಿಂತ ಮಾತಿನಿಂದ ಪರಿಹಾರ ಕೊಡುವನಾಗಿದ್ದು, ಪ್ರಸ್ತುತ ವಯಸ್ಸಿನ ಅಂತರ 2ರಿಂದ 3 ವರ್ಷ ಆಗಿದ್ದರೂ ಕೂಡ ಅಭ್ಯಂತರ ಇಲ್ಲ. ಬಟ್ ಹೊಂದಾಣಿಕೆ ಆಗೋದು ತುಂಬ ಸುಲಭ. ನೀವು ಪರಸ್ಪರ ಒಂದು ಸುಂದರ ಬದುಕಿನಲ್ಲಿ ಇದ್ದರೆ ನನಗೂ ನಿಮಗೂ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ದರು. ಮದ್ಯಪಾನ ಧೂಮಪಾನ ಇಲ್ಲದಂತಹ ಆರೋಗ್ಯಕರ ಜೀವನ ಇರತಕ್ಕಂಥ ಹುಡುಗ ನೀವಾಗಿದ್ದರೆ ದಯಮಾಡಿ ನಿಮ್ಮ ಮಾಹಿತಿಗಳನ್ನು ನನಗೆ ಕಳಿಸಿಕೊಡಿ ಅಂತ ಇವರು ಹೇಳಿರೋದು ಸ್ನೇಹಿತರೆ. ಸೊ ಪಾಯಿಂಟ್ಗಳು ನಾನು ಹೇಳಿರೋ ರೀತಿಯಲ್ಲಿ ನೀವು ಇನ್ನೊಂದು ಸಲ ಓದ್ಕೊಂಬಿಡಿ. ಅವಾಗ ಓದ್ಕೊಂಡ ನಂತರ ನಿಮಗೆ ಇಷ್ಟ ಆಗ್ತಿದೆ ಅಂತಂದ್ರೇ ಮುಂದುವರೆದು ಬ್ರೋಕರ್ ಅವ್ರಿಗೆ ಮೆಸೇಜ್ ಮಾಡಿ. ಬ್ರೋಕರ್ ಅವರ ಜಿಮೇಲ್ ID ನಿಮಗೆ ಸಿಗ್ತಕ್ಕಂಥದ್ದು ವಿಡಿಯೋದ ಕೆಳಗಡೆ DM ಮಾಡಿ, ಫುಲ್ ಪ್ರೊಫೈಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಮೊದಲೇ ಪಶುಪಾಲನಾ ಒಂದು ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಒಂದು ಕುಟುಂಬಕ್ಕೆ ಪ್ರಸ್ತುತ ಯಾವ ರೀತಿಯ ಹುಡುಗ ಬೇಕು ಅಂತ ನೋಡಿದ್ವಿ. ಇವಾಗ ಈ ರೀತಿ ಹುಡುಗ ಸಿಗ್ತಾರೆ. ಬಟ್ ಅವ್ರಿಗೆ ಏನು ಕೊಡ್ತಾರೆ ಖಂಡಿತವಾಗ್ಲೂ ಆವಾಗ ಪಾಯಿಂಟಲ್ಲಿ ನಾವು ಹೇಳೋದು ಏನಂದರೆ, ಒಂದನೇ ಪಾಯಿಂಟಲ್ಲಿ ತಿಳಿಸೋದು ಒಂದು ಎಕ್ಸಾರ್ಡಿನರಿ ಆಗಿರ್ತಕ್ಕಂಥ ಪಾಯಿಂಟು. ಎಲ್ಲ ಹೆಣ್ಣು ಮಕ್ಕಳು ಕೂಡ ಫಿಕ್ಸ್ ಆಗಿಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಕಾರುಗಳನ್ನು ಗಿಫ್ಟಾಗಿ ಕೊಡಬೇಕು ಅಂತ. ಯಾಕಂದರೆ ಪ್ರಸ್ತುತ ನನಗೆ ಬರ್ತಕ್ಕಂತಹ ಅರ್ಧ ಇದರಿಂದ ದುಡ್ಡು, ಅಂದರೆ ಈ ಒಂದು ಬ್ರೋಕರ್ ಅವರು ಕಳಿಸ್ತಕ್ಕಂಥ ಪ್ರೊಫೈಲ್ ಹೇಳೋದಕ್ಕೆ ಅವರೇ ಕೊಡ್ತಾರೆ. ಮತ್ತು ಬ್ರೋಕರ್ ಅವರಿಗೆ ಹೆಣ್ಣಿನ ಕಡೆಯಿಂದ ಸಿಗ್ತಕ್ಕಂತಹ ಒಂದು ದುಡ್ಡು ಎಲ್ಲನೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕಲ್ವಾ. ಸೊ ಆ ಒಂದು ದುಡ್ಡುಗಳನ್ನು ಸೇವ್ ಮಾಡಿಕೊಂಡೇ ನಿಮಗೆ ಸ್ವತಃ ಅವರ ಕಡೆಯಿಂದ ಕಾರುಗಳನ್ನು ಗಿಫ್ಟಾಗಿ ಕೊಡ್ತಕ್ಕಂಥದ್ದು. ಇದು ನೋಡಿ ಸ್ಕೋಡಾ ಕಾರ್ ಆಗಿರುತ್ತೆ. ಸೊ ಈ ಒಂದು ಕಲರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಇಂಜಿನ್ CC ಬಂದು S999 CC ಮತ್ತು ಇದರ ಟರ್ಬೋ 1498 CCನ ಒಂದು ಟರ್ಬೋ ಕೂಡ ಇದು ಆಗಿದೆ. ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 185ನ ಒಂದು ಟಾಪ್ ಸ್ಪೀಡ್, 190 ಕಿಲೋಮೀಟರ್ವರೆಗೂ ಕೂಡ ನಿಮಗೆ ಎಕ್ಸಾಕ್ಟಾಗಿ ತೆಗೆದುಕೊಂಡು ಹೋಗುತ್ತೆ. ಅಷ್ಟೊಂದು ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ ಬರೀ 17 ಮತ್ತು 19ರ ಮೈಲೇಜಿಂಗ್ ಇರುತ್ತೆ. ಅಂದರೆ ಕಡಿಮೆ ಮೈಲೇಜಿಂಗ್ ಕೊಡುತ್ತೆ. ಬಟ್ ಎಕ್ಸಿಕ್ಯೂಟಿವ್ ಹೇಳಬೇಕು ಅಂತಂದರೆ ತುಂಬ ಸೇಫ್ ಆಗಿರ್ತಕ್ಕಂಥ ಗಾಡಿ. ಒಳಗಡೆ 5 ಸೀಟ್ಗಳಿದೆ ಮತ್ತು ರಿವ್ಯೂ ಬಂದರೆ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಮತ್ತು ಸ್ಟೇಬಲ್ ಟು ನೈಟ್ ಯೂಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೈಟು ಕೂಡ ಸ್ಟೇಬಲಾಗಿ ಯೂಸ್ ಮಾಡಿದ್ರೂ ಕೂಡ ಪರ್ಟಿಕ್ಯುಲರಾಗಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿರೋದು. ಆ್ಯಂಡ್ ಒಳಗಿನ ಒಂದು ಇಂಟೀರಿಯಲ್ಗಳ ಸ್ಪೇಸ್ ಆ್ಯಂಡ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಇಂಟೀರಿಯಲ್ಗಳ ಸ್ಪೇಸ್ ಆ್ಯಂಡ್ ಇದರ ಒಂದು ಮಾರ್ಬಲಿಕ್ಟ್ ಆಗಿರ್ತಕ್ಕಂಥ ಡಿಸೈನ್. ಸೀಟ್ ಕಂಫರ್ಟೇಬಲ್ ಸೀಟ್ ಮತ್ತು ಸ್ಟೇರಿಂಗ್ ಆಗಿದೆ, ಸ್ಮೂತ್ ಸ್ಟೇರಿಂಗ್. ಮತ್ತು ಇಲ್ಲಿ ಏನು ನೋಡ್ತಿದ್ರೆ ಒಂದು ಟಿವಿಯ ಒಂದು ಸ್ಪೇಸ್ ಆಗಿರ್ತಕ್ಕಂಥದ್ದು ಕಾಣಿಸ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಒಂದು AC ಕಂಟ್ರೋಲರ್ ಸ್ಪೇಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅವರು. ಆ್ಯಂಡ್ ಸ್ವತಃ ಒಂದು ಡಿಸೈನ್
ಒಂದು ಮಾಡೆಲ್ ಮತ್ತು ಎಕ್ಸಿಕ್ಯೂಟಿವ್ ಆಗಿ ಇರ್ತಕ್ಕಂಥ ಲುಕ್ಕು ಎಲ್ಲನೂ ಕೂಡ ನೀವು ಪರ್ಫೆಕ್ಟಾಗಿ ನೋಡ್ಕೊಂಡು ಬಿಡಿ ಇದರಲ್ಲಿ. ಸೊ ಕಾರು ಇಷ್ಟ ಆಗಿದೆ ಅಂತಂದರೆ ಬಹುಶಃ ಅವರು ನಿಮಗೆ ಇಷ್ಟ ಆಗುವಂಥ ರೀತಿಯಲ್ಲಿ ನೀವು ಇದ್ದೀರಾ ಅಂತಲೇ ಅರ್ಥ. ಅದಕ್ಕೋಸ್ಕರ ಆ ಒಂದು ಬ್ರೋಕರ್ ಅವರು ಏನಿದ್ರೆ ಭಟ್ರು ಅವರಿಗೆ ಪ್ರಸ್ತುತ ಮೆಸೇಜ್ ಮಾಡಿ ಜಿಮೇಲಲ್ಲಿ. ಸೊ ಸ್ವತಃ ಮೆಸೇಜ್ ಮಾಡಿದಾಗ ಅವ್ರು ಏನು ರಿಪ್ಲೈ ಕೊಡ್ತಾರೆ ಅದಕ್ಕೆ ಬದ್ಧರಾಗಿದ್ದು ಖಂಡಿತವಾಗ್ಲೂ ಇವ್ರನ್ನ ಹುಡುಕಾಟದಲ್ಲಿ ಒಂದು ಸರ್ಚಿಂಗಲ್ಲಿ ಇರಿ. ಅವರು ನಿಮಗೆ ಸಿಗಬೇಕು ಅಂದರೆ ಬ್ರೋಕರ್ ಜೊತೆ ಮಾತನಾಡುವಂಥ ಶೈಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಮತ್ತೆ